ಶ್ರೀಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಕಾಂತಾಯ ಕಲ್ಯಾಣಗುಣೈಕದಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ 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 ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಅಡೆದಾವರಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಮಾಣಗಳನ್ನು ಸಲ್ಲಿಸುತ್ತಾ ಸುಮಧ್ವಿಜಯದ 16ನೇ ಸರ್ಗದ ಪ್ರವಚನವನ್ನು ಯಥಾಮತಿಯಾಗಿ ಪ್ರವಚನವನ್ನು ಮಾಡ್ತೇನೆ. ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿಭಾಗ್ಭ್ಯ ಶ್ರೌತೇಭ್ಯೋ ವಿತತಮತೇರ್ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷಮೂಲಂ ವ್ಯಾಚಷ್ಟಸ್ಫುಟಮತ ಕೋಪಿ ಕೋವಿದೋತ್ರ. ಏನು ಹೇಳ್ತಾರೆ ಅಂತ 16ನೇ ಸರ್ಗದಲ್ಲಿ ಏನು ಹೇಳ್ತಾರೆ ಅಂತಂದರೆ ಮಧ್ವಾಚಾರ್ಯರ ಮಹಿಮೆಯನ್ನು ಹೇಳುತ್ತಿದ್ದಾರೆ. ಮೊದಲಿಗೆ ಅಲ್ಲಿ ಒಂದು ಸಭೆ ಆಗ್ತಿರ್ತದೆ. ಅಲ್ಲಿ ಮಧ್ವಾಚಾರ್ಯ ಶಿಷ್ಯನಾದ ಒಬ್ಬರು ಶಿಷ್ಯರು ಎದ್ದು ನಿಂತು ಮಧ್ವಾಚಾರ್ಯರ ಬಗ್ಗೆ ಹೇಳಲು ಪ್ರಾರಂಭಿಸ್ತಾನೆ. ಅವ್ರು ಹೇಳೋ ಹೇಗಿದ್ದ ಅಂತಂದರೆ ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿಭಾಗ್ಭ್ಯ ಅಂದರೆ ಸಜ್ಜನನಾಗಿದ್ದ, ಮತ್ತು ಪರಮಾತ್ಮನ ಪಾದಗಳಲ್ಲಿ ಭಕ್ತಿ ಉಳ್ಳವನಾಗಿದ್ದ. ಮತ್ತು ಅವನು ಹೇಳುವಂತಹ ಮಧ್ವಾಚಾರ್ಯ ಮಹಿಮೆ ಹೇಗಿತ್ತು ಅಂತಂದರೆ ಸಂಸಾರ ಬಂಧವನ್ನು ಬಿಡುಗಡೆ ಮಾಡಿ ಮೋಕ್ಷಕ್ಕೆ ಹೋಗುವಂತಹ ವೇದಶಾಸ್ತ್ರವನ್ನೆಂಬಂತೆ ಅವನು ಮಧ್ವಾಚಾರ್ಯ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ. ಮೊದಲಿಗೆ ಅವರು ಗೋಮತಿ ತೀರಕ್ಕೆ ಬರ್ತಾರೆ. ಗೋಮತ್ಯಾಸ್ತಟನಿಕಟೇ ಛ ಕೀರ್ತಿಚಂದ್ರಂ ವಿಶ್ವಜ್ಞಂ ಕ್ಷಿತಿಪತಿರಂತ್ಯವರ್ಣಜನ್ಮ ವಿದ್ವೇಷ್ಟ ಶ್ರುತಿಗುಣಸಾಧಕಂ ಶ್ರುತೀನಾಂ ವಾಚಾಲೋ ವಚನಮುವಾಚ ವಾಗ್ಮಿವರ್ಯಂ. ಗೋಮತಿ ತೀರಕ್ಕೆ ಬಂದಾಗ ಅಲ್ಲಿ ಶೂದ್ರರಾಜ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಹೇಗಿದ್ದ ಅಂತಂದರೆ ವೇದದ್ವೇಷಿಯಾಗಿ ಇದ್ದ. ಅಂತಲ್ಲಿ ಮಧ್ವಾಚಾರ್ಯರು ಹೋಗ್ತಾರೆ. ಹೋದಾಗ ಮಧ್ವಾಚಾರ್ಯ ಹೇಗಿದ್ರಂತಂದರೆ ಒಳ್ಳೆಯ ಮನಸ್ಸುಳ್ಳವರಾಗಿದ್ದರು. ಅಂಥವರ ಹತ್ರ ಶೂದ್ರರಾಜ ಕೇಳ್ತಾನೆ. ಏನಂತಂದರೆ ಪ್ರಶ್ನೆ ಮಾಡ್ತಾನೆ. ಏನಂತಂದರೆ ವೇದವೆಲ್ಲವೂ ಸುಳ್ಳು. ಯಾಕೆ ಅಂತಂದರೆ ಯಾ ಔಷಧೀಹಿ ಎಂಬುದಾಗಿ ಸೂಕ್ತ ಇದೆ. ಆ ಸೂಕ್ತ ಹೇಳಿದರೆ ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಹಣ್ಣು ಹೂಗಳನ್ನು ಕೊಡ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಒಂದಲ್ಲ 10 ಬಾರಿ ಹೇಳಿದರೂ ಕೂಡ ಅದು ಏನು ಆಗ್ತಾನೆ ಇಲ್ಲ, ಬೀಜ ಇದ್ದಿದ್ದು ಹೇಗಿತ್ತೋ ಹಾಗೇ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಬರೇ ಸೂಕ್ತ ಒಂದಿರಬಾರ್ದು, ಅವನು ಅಧಿಕಾರಿಯಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಅವನು ಸಜ್ಜನನಾಗಿರಬೇಕು, ಒಳ್ಳೆಯ ವೇದವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ಅಂತಹ ವ್ಯಕ್ತಿಗೆ ಅದು ಮೊಳಕೆ ಹೊಡೆದು ಸಸ್ಯಾಗಿ ಹಣ್ಣು ಬಿಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಶೂದ್ರರಾಜ ಹೇಳ್ತಾನೆ, ಅಲ್ಲ ನೀವು ಹೀಗೆ ಹೇಳ್ತಿದ್ದೀರಿ, ಅಂತಹ ಅಧಿಕಾರಿಯ ಬ್ರಾಹ್ಮಣನ್ನು ಹುಡುಕುವುದು ಒಂದೇ, ಖರವಿಷಾಣವಂತ ಅಂದರೆ ಮೊಲಕ್ಕೆ ಕೊಂಬಿರೋದಿಲ್ಲ, ಅಂತಹ ಕೊಂಬಿರೋ ಮೊಲವನ್ನು ಹುಡುಕುವುದು ಒಂದೇ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಆಕ್ಷೇಪಂ ತಮಸಹಮಾನ ಉಚ್ಚಮಾನ ಸದ್ಯೋಸೋ ನಿಜಕರ ಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜಮೌಷಧೀನಾಂ ಸೂಕ್ತೇನಾಂ ಕುರದಲ ಪುಷ್ಪ ಬೀಜ ಸೃಷ್ಟಿಂ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗದೇನೆ ಮಧ್ವಾಚಾರ್ಯರು ಒಂದು ಬೀಜವನ್ನು ತಗೊಂಡು ಯಾ ಔಷಧಿ ಎಂಬುದಾಗಿ ಈ ರೀತಿಯಾಗಿ ಸೂಕ್ತವನ್ನು ಹೇಳಿದಾಗ ಆ ಬೀಜ ಮೊಳಕೆ ಒಡೆದು ಸಸಿಯಾಗಿ ಹಣ್ಣು ಹೂಗಳನ್ನು ಕೊಡ್ತದೆ. ಆಗ ಇದೊಂದು ಆಶ್ಚರ್ಯ ಅಂತ ಹೇಳ್ತಾರೆ. ಮತ್ತು ಅವರು ಒಮ್ಮೆ ಎಲ್ಲ ಶಿಷ್ಯರಿಗೂ ಪಾಠ ಮಾಡ್ತಿರ್ತಾರೆ. ಆವಾಗ ದೀಪ ಎಲ್ಲವೂ ಶಾಂತವಾಗುತ್ತದೆ. ಶಾಂತವಾದಾಗ ಆಚಾರ್ಯರ ಕಿರುಬೆರಳು ಉಗುರಿನಿಂದ ಪ್ರಕಾಶಮಾನವಾಗುತ್ತದೆ. ಪ್ರಕಾಶಮಾನವಾಗಿ ಎಲ್ಲರಿಗೂ ಪಾಠವನ್ನು ಮಾಡ್ತಾರೆ. ಅಂದರೆ ಆ ಪ್ರಕಾಶದಿಂದ ಎಲ್ಲರಿಗೂ ಪಾಠವನ್ನು ಮಾಡ್ತಾರೆ. ಹೇಗೆ ಅಂತಂದರೆ ಹಿಂದೆ ಭೀಮಸೇನ ದೇವರು
ಅಜ್ಞಾತವಾಸಿಯಲ್ಲಿದ್ದಾಗ ಅಡುಗೆಯನ್ನು ಮಾಡ್ತಿರ್ಬೇಕಾದ್ರೆ ಭೀಮಸೇನ ದೇವರೇ ಪ್ರಕಾಶಮಾನವಾಗಿರ್ತಾರೆ. ಅದರಲ್ಲಿ ದ್ರೌಪದಿ ಬಂದಾಗ ಹೇಗೆ ಪ್ರಕಾಶಮಾನವಿರುತ್ತೋ ಹಾಗೆ ಇಲ್ಲಿ ತಮ್ಮ ಕಿರುಬೆರಳಿನ ಉಗುರಿನಿಂದ ಪ್ರಕಾಶದಿಂದ ಶಿಷ್ಯರಿಗೆ ಪಾಠವನ್ನು ಮಾಡ್ತಾರೆ. ಇಷ್ಟೇ ಅಲ್ಲ, ಒಮ್ಮೆ ಕಲಶ ಗ್ರಾಮಕ್ಕೆ ಹೋಗ್ತಾರೆ. ತೀರ್ಥಾರ್ಥಂ ಋತುಧರವ ಪ್ರಪಾತಿ ವಾರಾಂ ಧಾರಾಣಾಂ ರಯಸಹನ ಕ್ಷಮಾಂ ಮಹೇಕ್ಷಃ ಆನೀತಾಂ ದಶಶತ ಪುಂಭಿರತ್ಯ ಶಕ್ತ್ಯ ಪ್ರೇಕ್ಷೋಚೆ ವಿಪುಲಶಿಲಾಂ ಕ್ವಚಿತ್ ಸಮುಕ್ತಾಂ. ಹೀಗೆ ಸಂಚಾರ ಮಾಡುತ್ತಿರಬೇಕಾದ್ರೆ ಒಮ್ಮೆ ಕಲಶ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಭದ್ರಾ ನದಿ ರಭಸವಾಗಿ ಹರಿಯುವುದನ್ನು ನೋಡಿ ಅಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ರಸ್ತೆ ಮಧ್ಯದಲ್ಲಿ ನಿಂತಿರ್ತದೆ. ಅದನ್ನು ನೋಡಿ ಮಧ್ವಾಚಾರ್ಯರು ಇದನ್ನು ಯಾಕೆ ಇಲ್ಲಿಟ್ಟಿದ್ದೀರಿ, ಅಲ್ಲಿ ಭದ್ರಾ ನದಿಯಲ್ಲಿ ಇಟ್ಟರೆ ಅದು ಸ್ವಲ್ಪ ನಿಧಾನಕ್ಕಾದರೂ ಹರಿಯುತ್ತೆ ಅಂತ ಹೇಳಿದಾಗ ಅದಕ್ಕೆ ಆ ಜನರು ಉತ್ತರ ಕೊಡ್ತಾರೆ, ಅಲ್ಲ, ಸಾವಿರಾರು ಜನರಂತಹ ಎತ್ತುವ ಬಂಡೆಕಲ್ಲು ನಮ್ಮ ಊರಿನವರಲ್ಲೇ ಏನಾಗೋದಿಲ್ಲ, ಭೀಮಸೇನ ದೇವರಿದ್ದರೂ ಕೂಡ ಎತ್ತಿ ಇಡ್ತಿದ್ನೋ ಏನೋ ಗೊತ್ತಿಲ್ಲ ಎಂಬುದಾಗಿ ಈ ರೀತಿಯಾಗಿ ಸಂಶಯದಿಂದ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಆ ಬಂಡೆಕಲ್ಲನ್ನು ಒಂದೇ ಕೈಯಿಂದ ಎತ್ತಿ ಭದ್ರಾ ನದಿಯಲ್ಲಿ ಇಡ್ತಾರೆ. ಅದು ಈಗಲೂ ಕೂಡ ನಮಗೆ ಅಲ್ಲಿ ಬಂಡೆ ಮೇಲೆ ಬರೆದಿದ್ದಾರೆ, ಶ್ರೀ ಮಧ್ವಾಚಾರ್ಯೈ ಏಕಾಸ್ತೇನ ಆನೀಯ ಸ್ಥಾಪಿತ ಶಿಲಾ ಎಂಬುದಾಗಿ ಬರೆದಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಿಜವಾಗಿಯೂ ಕೂಡ ಇದು ಮಹಿಮೆ ಎಂಬುದಾಗಿ ತಿಳಿದು ಬರ್ತದೆ. ಮತ್ತು ಇಷ್ಟೇ ಅಲ್ಲ, ಅವರು ಒಮ್ಮೆ ಗ್ರಹಣ ಸಮಯದ ಬಂದಿರ್ತದೆ. ಆಗ ಅಲ್ಲಿ ಕಣ್ವ ತೀರ್ಥಕ್ಕೆ ಅಂದರೆ ಗ್ರಹಣ ಸಮಯದಲ್ಲಿ ಸ್ನಾನ ಮಾಡಬೇಕು. ಹಾಗಾಗಿ ಒಂದು ಕಡೆ ಹೋಗ್ತಾರೆ. ಸಂಘಾತೈರಧಿಕ ಘನೈರಲಂಕೃತಾಧ್ವಾ ಶಿಷ್ಯಾಣಾಂ ಯತಮನಸಾಮುದೇತರೇಷಾಂ ಯತ್ರಾಮ ವಸತಿ ತಥಾ ವಿನೇನ ಚಂದ್ರಸ್ತತ್ರಾಸೋ ಸಕಲಮಧಿಸ್ಸಾರ ಸಿಂಧುಂ. ಅಂದರೆ ಚಂದ್ರಗ್ರಹಣ ಹೋದಾಗ ಅಲ್ಲೆಲ್ಲ ಅಂದರೆ ಎಲ್ಲ ಮಧ್ವಾಚಾರ್ಯ ಯತಿ ಶಿಷ್ಯರನ್ನು ಮತ್ತು ಗೃಹಸ್ಥ ಶಿಷ್ಯರನ್ನು ಕರೆದುಕೊಂಡು ಸಮುದ್ರ ಸ್ನಾನಕ್ಕೆ ಅಂತ ಹೊರಡುವುದಕ್ಕಿಂತ ಮುಂಚೆ, ಅಂದರೆ ಸಮುದ್ರ ಸ್ನಾನ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೊಂದು ಸರೋವರದಲ್ಲಿ ಸ್ನಾನ ಮಾಡಿಯೇ ಸಮುದ್ರ ಸ್ನಾನಕ್ಕೆ ಹೋಗಬೇಕು ಎಂಬುದಾಗಿ ನಿಯಮ ಇದೆ. ಹಾಗಾಗಿ ಕಣ್ವರಕ್ಕೆ ಪ್ರಿಯವಾದಂತಹ ಕಣ್ವ ಋಷಿಗಳಿಂದ ಸ್ಥಾಪಿತವಾದದ್ದು. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಆನಂತರ ಎಲ್ಲರೂ ಕೂಡ ಸಮುದ್ರಕ್ಕೆ ಬರ್ತಾರೆ. ಆಗ ಅಲ್ಲಿ ದುರ್ಜನರು ಆ ಸಮುದ್ರದ ತೀರದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ ದುರ್ಜನರು ಇರ್ತಿದ್ರು, ಸಜ್ಜನರು ಇರ್ತಿದ್ರು, ಹೀಗೆ ಎಲ್ಲ ಜನರಿಂದ ಕೂಡಿದ್ದಿತ್ತು. ಆಗ ದುರ್ಜನರು ಅಂದರೆ ಸಜ್ಜನರೆಲ್ಲರೂ ಕೂಡ ಆಚಾರ್ಯರನ್ನು ನೋಡಿ ಸಂತೋಷವನ್ನು ಪಡ್ತಾರೆ. ದುರ್ಜನರು ಆಚಾರ್ಯ ನೋಡಿ ಹೊಟ್ಟೆ ಕಿಚ್ಚನ್ನು ಪಡ್ತಿರ್ತಾರೆ. ಇದೇನು ಆಶ್ಚರ್ಯವಲ್ಲ ಆಚಾರ್ಯ. ಯಾಕೆ ಅಂತಂದರೆ ಅವರವರ ಸ್ವಭಾವ ತಕ್ಕಂತೆ ಇದ್ದಾರೆ. ಸಜ್ಜನ ತಮ್ಮ ಸ್ವಭಾವ ತಕ್ಕಂತೆ ಆಚಾರ್ಯರನ್ನು ಆನಂದದಿಂದ ನೋಡ್ತಿರ್ತಾರೆ. ದುರ್ಜನ ತಮ್ಮ ಸ್ವಭಾವದಂತೆ ಆಚಾರ್ಯರನ್ನು ಕೀಳಾಗಿ ನೋಡ್ತಿರ್ತಾರೆ. ಹಾಗಾಗಿ ಇದೇನು ಆಶ್ಚರ್ಯ ಏನೂ ಅಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿರಬೇಕಾದ್ರೆ ಸಮುದ್ರದ ಹತ್ರ ಹೋದಾಗ ಅಲ್ಲಿ ಸಮುದ್ರರಾಜನು ಆಚಾರ್ಯರನ್ನು ಸ್ವಾಗತ ಮಾಡ್ತಾನೆ. ಹೇಗೆ ಅಂತಂದರೆ ಸಮ್ಮೋದಾತ್ ತರಲತರೋ ಧೃತಾಭಿಗಾಮಿ ಗಂಭೀರ ಸ್ವನನುತಿಮಾನ್ ಸುಫೇನ ಹಾಸಃ ವೀಚ್ಯಂಗೈರಧಿಕ ತರೈರಿಹಾಧಿವೇಲಂ ಮಧ್ವಾಯ ಪ್ರಣತಿಮಿವ್ಯದಾತ್ ಸಮುದ್ರ. ಅಲ್ಲಿ ಸಮುದ್ರರಾಜ ಆಚಾರ್ಯರನ್ನು ಸ್ವಾಗತ ಮಾಡ್ತಾನೆ. ಹೇಗೆ ಅಂತಂದರೆ ತನ್ನ ದೊಡ್ಡ ಅಲೆಗಳೆಂಬ ಕೈಗಳಿಂದ ಆಚಾರ್ಯರನ್ನು ಆಲಂಗಿಸ್ತಾನೆ. ಮತ್ತು ಆಚಾರ್ಯರು ಬರುವಂತಹ ಸ್ಥಳವನ್ನೆಲ್ಲ ತನ್ನ ನೀರಿನಿಂದ ಶುದ್ಧಿಯನ್ನು ಗೊಳಿಸ್ತಾನೆ. ಹೀಗೆ ಆಚಾರ್ಯರನ್ನು ಅಂದರೆ ತನ್ನ ಎರಡೂ ಕೈಗಳಿಂದ ಆಚಾರ್ಯರಿಗೆ ಪ್ರಣಾಮವನ್ನು ನಮಸ್ಕಾರ ಮಾಡ್ತಾನೆ. ಇಲ್ಲಿ ಅನಂತರ ಆಚಾರ್ಯರಿಗೆ ಮತ್ತು ಸಮುದ್ರರಾಜನಿಗೆ ಎರಡೂ ಹೋಲಿಕೆಯನ್ನು ಕೊಡ್ತಿದ್ದಾರೆ. ಗೋಲೀಲಾ ಸ್ವದಿಶ ಇನಾವಗಾಧ ಭಾವಾನ್ನೋಲ್ಲಂಘ್ಯೋ ವಿವಿಧ ಗುಣಪ್ರಕಾಶರತ್ನೋ ಮಧ್ವಾಬ್ಧಿ ಪರಮಮತೆ ಪ್ರಿಯಂ ಜನಾನಾಂ ಲಾವಣ್ಯಂ ನದು ಜಲಧೇರಯಂ ವಿಶೇಷಃ. ಇಲ್ಲಿ ಆಚಾರ್ಯ ಸ್ವಭಾವ ಮತ್ತು ಸಮುದ್ರ ಸ್ವಭಾವ ಇಬ್ಬರು ಒಂದೇ. ಈ ಎರಡೂ ಸ್ವಭಾವವು ಒಂದೇ. ಹೇಗೆ ಅಂತಂದರೆ ಆಚಾರ್ಯರು ತಮ್ಮ ಗಾಂಭೀರ್ಯದಿಂದ ಪ್ರವಚನ ಮಾಡ್ತಿರ್ತಾರೆ. ಅವರ ತಮ್ಮ ಮಾತೆಂಬ ಗಾಂಭೀರ್ಯದಿಂದ ಪ್ರವಚನ ಮಾಡ್ತಿರ್ತಾರೆ. ಇಲ್ಲಿ ಸಮುದ್ರರಾಜನು ಗಾಂಭೀರ್ಯವಾದ ಅಲೆಗಳಿಂದ ರಭಸವನ್ನು ಹೊಂದಿರ್ತಾನೆ. ಇಲ್ಲಿ ವಿಶೇಷ ಏನಂತಂದರೆ ಆಚಾರ್ಯರಲ್ಲಿ ಲಾವಣ್ಯ ಅಂದರೆ ಆಚಾರ್ಯ ಪ್ರಕಾರ ಸೌಂದರ್ಯ,
ಇಲ್ಲಿ ಅದೇ ಲಾವಣ್ಯವನ್ನು ಸಮುದ್ರಕ್ಕೆ ಇಟ್ಕೊಂಡಾಗ ಅದು ಉಪ್ಪು ಎಂಬುದಾಗಿ ಪರ್ಯಾಯ ಮಾಡ್ಕೋಬೇಕು. ಅಂದರೆ ಇಲ್ಲೇನು ವಿಶೇಷ ಅಂತಂದರೆ ಆಚಾರ್ಯರು ಲಾವಣ್ಯ ಸೌಂದರ್ಯ ಇಲ್ಲಿ ಸಮುದ್ರನೂ ಉಪ್ಪಾಗಿರ್ತಾನೆ, ಹಾಗಾಗಿ ಯಾರೂ ಸಮುದ್ರನ ಇಷ್ಟಪಡೋದಿಲ್ಲ, ಆಚಾರ್ಯರನ್ನು ಇಷ್ಟಪಡ್ತಾರೆ ಎಂಬುದಾಗಿ ಹೇಳ್ತಾರೆ. ಮತ್ತು ಒಮ್ಮೆ ಆಚಾರ್ಯರು ಹಾಗೆ ಇನ್ನೂ ಚಂದ್ರಗ್ರಹಣ ಮುಗ್ದಿರೋದಿಲ್ಲ, ಸ್ನಾನವಾದ ನಂತರ ಅಲ್ಲಿ ಐದರೇ ಶಾಖೆಯನ್ನು ಪ್ರವಚನ ಮಾಡ್ತಾರೆ. ಪ್ರವಚನ ಮಾಡ್ತಿರ್ಬೇಕಾದ್ರೆ ಈಗ ನಮ್ಮಂತಹ ಸಾಮಾನ್ಯ ಜನರು ಅಲ್ಲಿ ಸಮುದ್ರದ ಹತ್ರ ಪ್ರವಚನ ಮಾಡಬೇಕು ಅಂತಂದರೆ ಸಮುದ್ರದ ಗಲಾಟೆಗೆ ಏನೂ ಕೇಳಿಸೋದೇ ಇಲ್ಲ. ಆದರೆ ಮಧ್ವಾಚಾರ್ಯರು ಪ್ರವಚನ ಮಾಡ್ತಿರ್ಬೇಕಾದ್ರೆ ಹೇಗಿತ್ತು ಅಂತಂದರೆ, ಗಾಂಭೀರ್ಯಾತ್ ಸ್ವನಮಧರಿ ಕರೋತಿ ಸಿಂಧೋ ಶ್ರಾವ್ಯತ್ವಂ ವಹತಿ ತಥಾಪ್ಯಹೋ ಸ್ವನೋಸ್ಯ ಪೂರ್ಣೇಂದು ಪ್ರಭವದನಕ್ಕ ಏಷ ಧನ್ಯೋ ಮತ್ವೇತ್ತಂ ಜನಜಲದಿಸ್ತಮಾಶು ಪರ್ಯಯೀತ್. ಆಚಾರ್ಯ ಪ್ರವಚನ ಹೇಗಿತ್ತು ಅಂತಂದರೆ, ಆ ಸಮುದ್ರರಾಜ ಎಷ್ಟು ಗಂಭೀರವಾಗಿರ್ತಿದ್ನೋ ಅದಕ್ಕಿಂತ ಹೆಚ್ಚು ಆಚಾರ್ಯರ ಪ್ರವಚನ ಅಷ್ಟು ಸುಂದರವಾಗಿತ್ತು ಅಂತ. ಅಷ್ಟು ಸುಂದರವಾಗಿ ನಮಗೆ ಕೇಳಿಸಿತ್ತು. ಸಜ್ಜನಿಗೆ ಎಲ್ರಿಗೂ ಕೂಡ ಅದು ಸೌಂದರ್ಯವಾಗಿತ್ತು, ದುರ್ಜನಿಗೆ ಎಲ್ರಿಗೂ ಕೂಡ ಅದು ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಆಚಾರ್ಯರು ಗ್ರಹಣ ಮುಗಿದ ನಂತರ ಸ್ನಾನಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಆ ಪರಿಸರ ಹೇಗಿತ್ತು ಅಂತಂದರೆ, ಕಲ್ಲೋಲೈ ಕರಿನಿ ಕರೈರಿವಾನಿ ವಾರ್ಯೇರುಲ್ಲೋಲೈರ್ ಜನನಿ ಕರಾನ್ನಿಪಾತಯದ್ಭಿ ಆಕ್ರಾಂತ ಪ್ರಬಲತರೈಶ್ಚಲೋಡ್ಯಮಾನ ಹಾಸ್ಯತ್ವಂ ಪ್ರಯುರುದನ್ವತಿ ಹನೈಕೆ. ಅಲ್ಲಿ ಪರಿಸರ ಹೇಗಿತ್ತು ಅಂತಂದರೆ, ಅಲ್ಲಿ ಸಮುದ್ರರಾಜ ತನ್ನ ದೊಡ್ಡ ಅಲೆಗಳೆಂಬ ಕಲ್ಲುಗಳಿಂದ ಎಲ್ಲ ದುರ್ಜನನ್ನು ಬೀಳಿಸ್ತಿದ್ದ. ಅಂದರೆ ಒಬ್ಬರನ್ನು ಹೊಡೆದಾಗ ಇನ್ನು ಮಿಕ್ಕಿದ ಜನರು ಅವರನ್ನು ಹಾಸ್ಯ ಮಾಡ್ತಿದ್ರು. ಹೀಗೆ ಆ ಪರಿಸರ ಹೇಗಾಗಿತ್ತು ಅಂತಂದರೆ ಹಾಸ್ಯದಿಂದ ಕೂತಿದ್ದು. ಅಂದರೆ ಒಮ್ಮೆ ಮಧ್ವಾಚಾರ್ಯರನ್ನು ಕೂಡ ಅಲೆ ಹೇಗೆ ಸಮುದ್ರರಾಜ ಏನು ಮಾಡಿದೆ ಅಂತಂದರೆ ಮಧ್ವಾಚಾರ್ಯರನ್ನು ಕೂಡ ಮುಳುಗಿಸ್ತಾನೆ ಅನ್ಸತಿ. ಅದಕ್ಕೆ ದುರ್ಜನರೆಲ್ಲರೂ ಕೂಡ ಹಾಸ್ಯ ಮಾಡ್ತಾರೆ ಮಧ್ವಾಚಾರ್ಯರಿಗೆ. ಇವರು ತ್ರಿಲೋಕಿ ಆಚಾರ್ಯರು ಅಂತ ಹೇಳ್ತಾರೆ, ಆದರೆ ಸಣ್ಣ ಅಲೆಗಳಿಗೆ ಮುಚ್ಚೋಗ್ತಿದ್ದಾರಲ್ಲ ಅಂತ ಹಾಸ್ಯ ಮಾಡ್ತಾರೆ. ಹಾಗೆ ಮಧ್ವಾಚಾರ್ಯರು ತಮ್ಮ ಕಣ್ಣಿಂದ ಒಂದು ಸತಿ ಹೀಗೆ ಸಮುದ್ರ ಅಂತ ನೋಡ್ತಾರೆ. ಹೇಗೆ ಅಂತಂದರೆ, ಜನ್ಮಸ್ಥಿತ್ಯ ಅವಸಿತಿದಾಯಿನಂ ಕಟಾಕ್ಷಂ ಲೋಕಾನಾಮಕಟಯದಂ ಬುಧೋ ಬೃಹದ್ಧೀಃ ಆಕ್ರಾಂತೋಧಿಕ ಗುರುನಾಸತೇನ ತಾವನ್ ಮುಂಚನ್ ಸಂಚಲನಮಭೂತಟಾಕದೇಶ್ಯ. ಆಚಾರ್ಯರು ಆ ಒಂದು ಕಡೆಗಣ್ಣಿನಿಂದ ನೋಡಿದಾಗ ಆ ಸಮುದ್ರ ಹೇಗಾಯಿತು ಅಂತಂದರೆ ಒಂದು ಸಣ್ಣ ಸರೋವರದಂತೆ ಶಾಂತವಾಗಿ ಹೋಗ್ಬಿಡ್ತದೆ. ಇದನ್ನು ನೋಡಿ ಎಲ್ಲ ಸಜ್ಜನರು ಕೂಡ ಆಶ್ಚರ್ಯದಿಂದ ಆಚಾರ್ಯರನ್ನು ನಮಸ್ಕಾರ ಮಾಡ್ತಾರೆ. ಇಷ್ಟೇ ಅಲ್ಲ, ಒಮ್ಮೆ ಆಚಾರ್ಯರು ಒಮ್ಮೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಗಂಡವಾಟ ಮತ್ತು ಪೂರ್ವವಾಟ ಎಂಬುದಾಗಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಗಂಡವಾಟ ಹೇಗಿದ್ದ ಅಂತಂದರೆ, ಗಂಡವಾಟನ ಶಕ್ತಿ ಎಂಥದ್ದು ಅಂತಂದರೆ, ಶ್ರೀಕಾಂತೇಶ್ವರ ಸದನೇನ ಯತ್ಕಿಲೈಕೋ ಯಸ್ತ್ರಿಂಶನ್ನರವರನೀತ ಕೇತು ಯಷ್ಟಿಂ ಆಹತ್ಯ ಗುರುಗದಯೈವ ನಾರಿಕೇಲಾದ್ಯೋ ಲೇಭೆ ತರಳತರಾತ್ ಫಲಾನಿ ಕಾಮಂ. ಗಂಡವಾಟನ ಸಾಮರ್ಥ್ಯ ಅಂದರೆ ಶಕ್ತಿ ಹೇಗಿತ್ತು ಅಂತಂದರೆ, 50 ಜನ ಶ್ರೀಕಾಂತೇಶ್ವರ ದೇವಾಲಯದಲ್ಲಿ ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭ ಎಂಥದ್ದಂತಂದರೆ 50 ಜನ ಎತ್ತಿದರೆ ಅಲಿಗಾಡ್ಲಿಕ್ಕೆ ಇರೋದಂಥದ್ದು. ಈ ಗಂಡವಾಟ ಒಬ್ಬನೇ ತನ್ನ ಕೈಯಿಂದ ಎತ್ತಿ ಇಡ್ತಾನೆ. ಅಷ್ಟು ಸಾಮರ್ಥ್ಯ ಇತ್ತು. ಅಷ್ಟೇ ಅಲ್ಲ, ಒಂದು ನಾರಿಕೇಲದ ಮರದ ಹತ್ರ ಹೋದಾಗ ಕೆಳಗಡೆ ದೊಡ್ಡ ಗದೆಯಿಂದ ಹೊಡೆದಾಗ ಒಂದು ಎಳ್ನೀರು ಬಿಡುತ್ತದೆ. ಅಷ್ಟು ಸಾಮರ್ಥ್ಯ ಅವನ ಹತ್ರ ಇತ್ತು. ಮತ್ತು ಈ ಪೂರ್ವಾಟನ ಸಾಮರ್ಥ್ಯ ಎಷ್ಟಿತ್ತು ಅಂತಂದರೆ, 50 ನರಪನರೋಪನೀತ ಮಾತ್ರಾಂ ಯೋ ವಾರ್ಕ್ಷೀಂ ಗೃಹಮಧಿರೋಹಿಣೀಂ ನಿನಾಯ ಸವ್ಯಾಖ್ಯಾ ಸ್ವರದ ಮನಾಯ ಪೂರ್ವವಾಟೋ ನಿರ್ದೇಶಾದಿರಿತ ಗುರೋರ್ಗಲ ಪ್ರಪೇಶಂ. ಆ ಪೂರ್ವಾಟನ ಸಾಮರ್ಥ್ಯ ಎಂಥದ್ದಿತ್ತು ಅಂತಂದರೆ, ಏಣಿ 100 ಜನರ ಎತ್ತುವಂಥದ್ದು ಏಣಿ ಪೂರ್ವಾಟ ಒಬ್ಬನೇ ಒಂದೇ ಕೈಯಿಂದ ಎತ್ತಿ ಇಡ್ತಾನೆ.
ಅಂತಹ ಸಾಮರ್ಥ್ಯ ಪೂರ್ವಾಟನಿಗಿತ್ತು. ಇವರಿಬ್ಬರೂ ಕೂಡ ಆಚಾರ್ಯರನ್ನು ಸೋಲಿಸಬೇಕು ಅಂತ ಬರ್ತಾರೆ. ಸೋಲಿಸಬೇಕು ಅಂತ ಬಂದಾಗ ಆಚಾರ್ಯರೇ ಸಲಹೆ ಕೊಡ್ತಾರೆ. ಏನಂತಂದರೆ, ಏತಾದೃಕ್ ಬಲ ವಿಭವ ಸತಸ್ಯ ಕಂಠಂ ತಜ್ಜೇಷ್ಠೋಪ್ಯಭಿತ ಉಭೌ ಸಮಂ ಗೃಹೀತ್ವಾ ನಿಷ್ಪೇಷ್ಟುಂ ಪರಮಮವಾಪತು ಪ್ರಯತ್ನಂ ಸಂಘರ್ಷಾತ್ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ. ಆಚಾರ್ಯರು ಹೇಳ್ತಾರೆ ಏನಂತಂದರೆ, ನಾನು ಪ್ರವಚನವನ್ನು ಮಾಡ್ತೇನೆ, ನೀವು ನನ್ನ ಕುತ್ತಿಗೆಯನ್ನು ಇಟ್ಕೊಳ್ರಿ. ಆವಾಗ ನನ್ನ ಪ್ರವಚನ ಏನಾದರೂ ಸಣ್ಣ ನಿಂತೋದ್ರೆ ಅವಾಗ ನಾನು ಸೋತಂಗಿ ಅಂತ ಹೇಳ್ತಾರೆ. ಅದಕ್ಕೆ ಅವರಿಬ್ಬರು ಕೂಡ ರೆಡಿ ಶುರು ಅಂತ ಹೇಳ್ತಾರೆ. ಶುರು ಮಾಡಿದಾಗ ಆಚಾರ್ಯ ಪ್ರವಚನ ಶುರು ಮಾಡಿದಾಗ ಇವರಿಬ್ಬರು ಕೂಡ ತಮ್ಮ ಶಕ್ತಿಯಿಂದ ಎಷ್ಟು ಆಚಾರ್ಯರ ಕುತ್ತಿಗೆಯನ್ನು ಹಿಡ್ಕೋತಾರೆ ಅಂತಂದರೆ, ಅವರಿಬ್ಬರು ಕೂಡ ಕೆಳಗೆ ಬಿದ್ದು ಹೋಗ್ತಾರೆ. ಆಚಾರ್ಯ ಕುತ್ತಿಗೆ ಹಿಡ್ಕೊಳ್ಳೋಕ್ಕಾಗದೇನೆ ಕೆಳಗೆ ಬಿದ್ದು ಹೋಗ್ತಾರೆ. ಆಗ ಆಚಾರ್ಯ ಶಿಷ್ಯರಿಗೆ ಸನ್ನೆ ಮಾಡ್ತಾರೆ. ಆಗ ಆಚಾರ್ಯ ಆದೇಶದಂತೆ ಶಿಷ್ಯ ಅವರಿಬ್ಬರಿಗೂ ಕೂಡ ಗಾಳಿ ಬೀಸ್ತಾನೆ. ಗಾಳಿ ಬೀಸಿದಾಗ ಅದಕ್ಕೆ ಅವರಿಬ್ಬರು ಕೂಡ ಸ್ವಲ್ಪ ಕೂಲ ಅಂದರೆ ಆರಾಮಾಗ್ತಾರೆ. ಆದಾಗ ಆಮೇಲೆ ಇನ್ನೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಏನಂತಂದರೆ, ಆಚಾರ್ಯರು ತಮ್ಮ ಬೆರಳನ್ನಿಟ್ಟಾಗ ನೀವು ಅಲ್ಲಾಡಿಸಿದರೆ ಸಾಕು ನಾ ಸೋತಂತೆ ಅಂತ ಹೇಳ್ತಾರೆ. ಆಗ ಆಚಾರ್ಯ ಬೆರಳನ್ನಿಟ್ಟಾಗ ಬೆರಳನ್ನು ಅಲಗಾಡಿಸಲು ಕೂಡ ಆಗಲಿಲ್ಲ ಅವರಿಗೆ. ಹಾಗಾಗಿ ಅಲ್ಲೂ ಒಂದು ಇದರ ಸಾಮರ್ಥ್ಯ ಇದೆ. ಮತ್ತು ಅವರು ಹೀಗೆ ಹೋಗ್ತಿರ್ಬೇಕಾದ್ರೆ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಒಬ್ಬ ಭಟ್ಟು ಅಂದರೆ ಮುಂಜುವೆ ಅವಾಗ ತಾನೇ ಮುಂಜುವೆ ಆಗಿರ್ತದೆ. ಅದೇ ಸಮಯದಲ್ಲಿ ಆಚಾರ್ಯರು ಬರ್ತಾರೆ. ಬಂದಾಗ ಆಚಾರ್ಯರ ಹತ್ರ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾನೆ. ಆಗ ಆಚಾರ್ಯರು ಏರಿ ತನ್ನ ಹೆಗಲಿನ ಮೇಲೆ ಕೂಡ್ತಾರೆ. ಕೂತಾಗ ಆ ವಟು ಅನಾಯಾಸದಿಂದ ನರಸಿಂಹದೇವರ ಸುತ್ತಲೂ 3 ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಆಚಾರ್ಯರಿಗೆ ಅಣಿಮಾದಿ 8 ಅಷ್ಟಸಿದ್ಧಿಗಳಿದ್ವು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಅಷ್ಟೇ ಅಲ್ಲ, ಮತ್ತು ಇವರಿಷ್ಟೇ ಅಲ್ಲ, ಶಿವ ಅಗ್ನಿ ಮೊದಲಾದ ಎಲ್ಲರೂ ಕೂಡ ಆಚಾರ್ಯನ ಪರೀಕ್ಷೆ ಮಾಡಬೇಕು ಅಂತ ಬರ್ತಾರೆ. ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಾಗ ಆಚಾರ್ಯರು ತಮ್ಮ ಕೂದಲನ್ನು ಕೂಡ ಕಿತ್ತಲಿಕ್ಕೆ ಆಗಲ್ಲ. ಚಿಮಿಟಿ ಅಲ್ಲಿ ಹೇಳ್ತಾರೆ, ಲೇಖಿನ್ಯಾಂ ಮುಹುರ ಪಿನಹ್ಯ ಕೃಷ್ಯಮಾಣಂ ನಾಪ್ಯೇಕಂ ತನುರು ಹಮಸ್ಯ ತೂದಪಾಟಿ ನಾಸಾಗ್ರೇ ಮೃದುನಿ ಕೃತೈಶ್ಚ ಮುಷ್ಟಿಘಾತೈರ್ನಾಸ್ಯೇಂದೋ ರತಿಬಲಿ ವಿಪ್ರಸನ್ನತಾಸಿ. ಆಚಾರ್ಯನ ಕೂದಲುಗಳು ಹೇಗಿತ್ತು ಅಂತಂದರೆ, ಚಿಮಿಟಿಯಿಂದ ಕಿತ್ಲಕ್ಕೆ ಬಂದರೂ ಕೂಡ ಕಿತ್ತಿರಲಿಲ್ಲ, ಅಂತಹ ಕೂದಲಿತ್ತು. ಅಂತಹ ಕೂದಲನ್ನು ಕೂಡ ಅವರಿಗೆ ಚಿಮಿಟಿಯಿಂದ ಕಿತ್ತಿದ್ರು ಕೂಡ ಬರ್ತಿರ್ಲಿಲ್ಲ, ಅಂತಹ ಸಾಮರ್ಥ್ಯ ಇತ್ತು ಆಚಾರ್ಯರ ಹತ್ರ. ಮತ್ತು ಇದೇ ರೀತಿಯಾಗಿ ಒಮ್ಮೆ ಪಾರಂತಿ ದೇವಾಲಯಕ್ಕೆ ಹೋಗ್ತಾರೆ ಆಚಾರ್ಯರು. ಹೋದಾಗ ಹೀಗೆ ಸಂಚಾರ ಮಾಡಿದರೆ ಪಾರಂತಿ ದೇವಾಲಯ ಹತ್ರ ಹೋಗ್ತಾರೆ. ಅಲ್ಲಿ ಎಷ್ಟೋ ದಿವಸಗಳಿಂದ ನೈವೇದ್ಯ ಇಲ್ಲದೆ ಅಲ್ಲಿ 5 ಮೂರ್ತಿಯಾದ ಪರಮಾತ್ಮನ ಶಕ್ತಿ 5 ಮೂರ್ತಿಯಾದ ಪರಮಾತ್ಮ ಇರ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೋಗ್ತಾರೆ. ಆಗ ಅವರಿಗೆ ಹಿಂದಿನ ಸ್ಮರಣೆ ಆಗುತ್ತೆ. ಏನಂತಂದರೆ, ಭೀಮತ್ವೇ ಸಹಸಹಜೈ ಪ್ರತಿಷ್ಠಿತ ಪ್ರಾಕ್ ಪಂಚಾತ್ಮ ಮುರರಿಪುರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಿಲಂ ಸಮಂ ದದತ್ಯ ಸೋಸ್ಮಾರ್ಷಿ ತಮಿಮ ಮತ ಪ್ರಪೂಜ್ಯ ಪೂಜ್ಯ. ಏನು ನೆನಪಾಗುತ್ತೆ ಅಂತಂದರೆ, ಹಿಂದೆ ಭೀಮಸೇನ ದೇವರಾಗಿದ್ದಾಗ, ಮಧ್ವಾಚಾರ್ಯರು ಹಿಂದೆ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಾಗಿದ್ದಾಗ, ಆಗ ತಮ್ಮ 5 ಜನ ಸಹೋದರರಿಂದ ಅಂದರೆ ಧರ್ಮರಾಜ, ಅರ್ಜುನ, ಭೀಮ, ಅರ್ಜುನ, ನಕುಲ, ಸಹದೇವ, ಈ 5 ಸಹೋದರರಿಂದ 5 ಸಹೋದರರಿಂದ ಪ್ರತಿಷ್ಠವಾದಂತಹ ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಈ 5 ಮೂರ್ತಿ ಆದ ಪರಮಾತ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಪಾಂಚಾಲಿ ದೇವಿ ಬಲಿ ಪೂಜೆಗೋಸ್ಕರ ನೀರನ್ನು ಹಾಕಿರೋದೆಲ್ಲವೂ ಕೂಡ ಆಚಾರ್ಯರಿಗೆ ನೆನಪಿಗೆ ಬರ್ತದೆ. ಮತ್ತು ಆಚಾರ್ಯರು ಕಲಶ ಎಂಬ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಭಕ್ತನು ಆಚಾರ್ಯರನ್ನು ಕೇಳ್ತಾನೆ. ಏನಂತಂದರೆ, ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಕೇಳ್ತಾನೆ. ಆಗ ಅಲ್ಲಿ
ಯಾವ ಕ್ಷೇತ್ರ ಅಂತಂದರೆ ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಂ ಚಕ್ರೆ ಸದ್ವಚನ ದತಿಂ ಸ್ವಭಕ್ತಭೂತ್ಯೈ. ಎಂತಹ ಕ್ಷೇತ್ರ ಅಂತಂದರೆ ಮೂರು ಅಂದರೆ ಧನ್ವಂತರಿ ಆ ಕ್ಷೇತ್ರ ಅದು. ಅಂದರೆ ವೈದ್ಯನಾಥ ಅಂತ ಕರೀತಾರೆ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಭಕ್ತ ಬಂದು ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥವನ್ನು ರಚಿಸಬೇಕು ಅಂತ ಕೇಳಿಕೊಂಡಾಗ ಅಲ್ಲೇ ತಕ್ಷಣದಲ್ಲಿ ಆಚಾರ್ಯರು ಶ್ರೀ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥವನ್ನು ಅಲ್ಲೇ ರಚನೆ ಮಾಡ್ತಾರೆ. ಇನ್ನು ಆಚಾರ್ಯರು ಹಾಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಒಂದು ಕಡೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಅಲ್ಲಿ ವಿದ್ವಾಂಸರು ಹೇಗಿರ್ತಾರೆ ಅಂತಂದರೆ ದುರಹಂಕಾರಿಗಳಾಗಿರ್ತಾರೆ. ಅಂತಂದರೆ ನಾವೇ ಶ್ರೇಷ್ಠರು, ನಾವೇ ಎಲ್ಲದಕ್ಕಿಂತ ಮೀರಿದವರು ಅಂತ ಹೀಗೆ ಎಲ್ಲರೂ ದುರಹಂಕಾರಿಗಳಾಗಿರ್ತಾರೆ. ಅಲ್ಲಿ ಆಚಾರ್ಯರು ಅಲ್ಲಿಗೆ ಹೋದಾಗ ಅಲ್ಲಿ ವಿದ್ವಾಂಸರನ್ನು ಹೇಗೆ ಕರೀತಾರೆ ಅಂತಂದರೆ ಕೂಪದಲ್ಲಿ ಕಪ್ಪೆಗಳಂತೆ ಬಚ್ಚಿಟ್ಕೊಂಡಿರ್ತಾರೆ ಅಂಥವ್ರು ಎಲ್ಲಿ ನಿಮ್ಮ ವಿದ್ವಾಂಸರು ಅಂತ ಕೇಳ್ತಾರೆ. ಆಗ ಆ ವಿದ್ವಾಂಸರು ಬಂದು ಆಚಾರ್ಯರ ಸಭೆ ಶುರು ಮಾಡ್ತಾರೆ. ಆ ಸಭೆಯಲ್ಲಿ ಆ ಆಚಾರ್ಯರನ್ನು ಸೋಲಿಸಬೇಕು ಅಂತ ಆ ಸನ್ಯಾಸಿಗಳಿಗೆ ಪೌರೋಹಿತ್ಯ ಗೊತ್ತಿರೋದಿಲ್ಲ ಅಂತ ತಿಳಿದುಕೊಂಡು ಆಚಾರ್ಯರನ್ನು ಸೋಲಿಸಬೇಕು ಅಂತ ನಾರಾಶಂಸಿ ಎಂಬ ಮಂತ್ರದ ಅರ್ಥವನ್ನು ಹೇಳಿ ಎಂಬುದಾಗಿ ಆಚಾರ್ಯರಿಗೆ ಕೇಳ್ತಾರೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಹೇಳ್ತಾರೆ. ಛಂದೋಭ್ಯಶ್ಚುತರ ಸಸಂಗ್ರಹ ಪ್ರವೀಣಾಂಶ್ಚೇ ನಿಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಂಸ್ಯ ಚರಮಚಾರು ಮಂತ್ರಭೇದಾನೂಚೇ ಸೋತಮಭಿದಧದ್ವಿಸಂಶಯಾಂಶಃ. ಕೇಳಿದಾಗ ಆಚಾರ್ಯರು ಗಂಭೀರವಾಗಿ ಆ ನಾರಾಶಂಸಿ ಎಂಬ ಮಂತ್ರಕ್ಕೆ ನಾರಾಶಂಸಿ ಎಂಬ ಮಂತ್ರಕ್ಕೆ ಅರ್ಥವನ್ನು ವಿವರವಾಗಿ ಕೊಡ್ತಾ ಹೋಗ್ತಾರೆ. ಇದನ್ನು ಕೇಳಿ ಎಲ್ಲರೂ ಕೂಡ ಆಶ್ಚರ್ಯಗೊಂಡು ಆಚಾರ್ಯರನ್ನು ಅಲ್ಲೇ ಕ್ಷಮಾಪಣೆ ಕೇಳಿ ಎಲ್ಲರೂ ಕೂಡ ಆಚಾರ್ಯರ ಹತ್ರ ಕ್ಷಮಾಪಣೆ ಕೇಳಿ ನಮಸ್ಕಾರ ಮಾಡ್ತಾರೆ. ಇಷ್ಟಾದ ಒಮ್ಮೆ ಆಚಾರ್ಯರು ಒಂದು ಗ್ರಾಮಕ್ಕೆ ಹೋದಾಗ ಈಗ ರಾಮಕುಂಜ ಅಂತ ಹೆಸರು. ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಕೆರೆ ಹೇಗಿತ್ತು ಅಂತಂದರೆ ಪೂರ್ತಿ ಒಣಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಆಚಾರ್ಯರು ಹೋದಾಗ ಎಲ್ಲ ಜನರ ಪ್ರಾರ್ಥನೆ ಮೇರೆಗೆ ಅಲ್ಲಿ ಆಚಾರ್ಯರು ಏನು ಮಾಡ್ತಾರೆ ಅಂತಂದರೆ ತತ್ಕ್ಷಣದಲ್ಲಿಯೇ ಆ ಗ್ರೀಷ್ಮ ಋತುವಿನಲ್ಲಿ ಹೋಗಿರ್ತಾರೆ. ಗ್ರೀಷ್ಮ ಋತುವಿನಲ್ಲಿ ಮಳೆ ಬರೋದಿಲ್ಲ. ಆಗ ಆಚಾರ್ಯರ ಆದೇಶ ಮೇರೆಗೆ ಇಂದ್ರದೇವ ಆ ಕೆರೆಯನ್ನು ತುಂಬಿಸುವಷ್ಟು ಮಾತ್ರ ಮಳೆ ಬರುತ್ತೆ. ಬೇರೆ ಎಲ್ಲೂ ಮಳೆ ಬರುತ್ತಿರೋದಿಲ್ಲ. ಆ ಕೆರೆಯನ್ನು ತುಂಬಿಸುವಷ್ಟು ಮಾತ್ರ ಮಳೆ ಬಂದು ಮಳೆ ನಿಂತು ಹೋಗಿಬಿಡುತ್ತದೆ. ಈಗಲೂ ಕೂಡ ಅವಾಗಿನ ನೀರು ಈಗಲೂ ಕೂಡ ಹಾಗೇ ಇದೆ ಎಂಬುದಾಗಿ ರಾಮಕುಂಜದಲ್ಲಿ ಗೊತ್ತಾಗುತ್ತೆ ನಮಗೆ. ಇಷ್ಟೇ ಅಲ್ಲ, ಆಚಾರ್ಯರ ಈ ಮಹಿಮೆಯನ್ನು ನೋಡಿ ಎಲ್ಲ ಗಂಧರ್ವರು ದೇವತೆಗಳು ಎಲ್ಲರೂ ಕೂಡ ಆಚಾರ್ಯರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಂತಂದರೆ ಅಹರೋ ದುರಾಗಮ ತಮಸ್ವಗೋ ಗಣೈರಕರೋರ್ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೇ ಶರಣಂ ಗುರು ಕರುಣಯಾಪಿ ನೋ ಭವೇ. ಆಚಾರ್ಯರೇ, ನೀವು ಎಲ್ಲ ಅಂಧಕಾರದ ಕತ್ತಲನ್ನು ನಾಶ ಮಾಡುತ್ತಿದ್ದೀರಿ ಮತ್ತು ಪರಮಾತ್ಮನ ಗುಣಗಳನ್ನು ತಿಳಿಸಿದ್ದೀರಿ. ಇಂತಹ ನಿಮಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರತಿಸದೃಶಂ ನೋ ಜಯ ಜಯ. ಎಲ್ಲ ದೇವತೆಗಳು ನಮಸ್ಕಾರವನ್ನು ಮಾಡ್ತಾರೆ. ವಾಯುದೇವರೇ ನಿಮಗೆ ನಮಸ್ಕಾರ. ಮತ್ತು ತ್ರೇತಾಯುಗದಲ್ಲಿ ರಾಮದೇವರಿಗೆ ಪ್ರಿಯರಾದಂಥ ಹನುಮಂತ ದೇವರೇ ನಿಮಗೆ ನಮಸ್ಕಾರ ಎಂಬುದಾಗಿ, ಮತ್ತು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯರಾದಂತಹ ಭೀಮಸೇನ ದೇವರೇ ನಿಮಗೆ ನಮಸ್ಕಾರ ಎಂಬುದಾಗಿ ಹೇಳಿ ಮಧ್ವಾಚಾರ್ಯ ನಿಮಗೂ ಕೂಡ ನಮಸ್ಕಾರ ಅಂತ ಈ ಮೂರೂ ರೂಪವಾದಂತಹ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಇತಿ ನಿಗದಿತವಂತಸ್ತತ್ರ ವೃಂದಾರಕೇಂದ್ರಾಃ
ಗುರುವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತವರಿಷ್ಠೆ ಶ್ರೀಮದಾನಂದತೀರ್ಥೆ. ಹೀಗೆ ಆಚಾರ್ಯರನ್ನು ಸ್ತೋತ್ರ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಪುಷ್ಪವೃಷ್ಟಿಯಲ್ಲಿ ಎಲ್ಲರೂ ಪುಷ್ಪವೃಷ್ಟಿಯಲ್ಲಿ ಮುಳುಗಿಬಿಡ್ತಾರೆ ಆಚಾರ್ಯರು. ಪುಷ್ಪವೃಷ್ಟಿ ಮಾಡಿದಾಗ ಆಚಾರ್ಯರು ಮುಳುಗಿಬಿಡ್ತಾರೆ. ಈಗಲೂ ಕೂಡ ದೊಡ್ಡಬದ್ರಿಯಲ್ಲಿ ಆಚಾರ್ಯರು ಈಗಲೂ ಕೂಡ ಇದ್ದಾರೆ, ಚಿಕ್ಕಬದ್ರಿಯಲ್ಲಿ ಅದೃಶ್ಯರಾಗಿ ಇದ್ದಾರೆ ಎಂಬುದಾಗಿ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.